ಚಿತ್ರದುರ್ಗದಲ್ಲಿ ಡಿ ಗ್ಯಾಂಗ್ ಅಟ್ಟಹಾಸಕ್ಕೆ ಬರ್ಬರವಾಗಿ ಸಾವನ್ನಪ್ಪಿರುವಂತಹ ಮೃತ ರೇಣುಕಾ ಸ್ವಾಮಿಗೆ ಇಂದು ಮೊದಲ ವರ್ಷದ ವಿವಾಹ ವಾರ್ಷಿಕೋತ್ಸವ. ವೆಡ್ಡಿಂಗ್ ಆನಿವರ್ಸರಿ ಸಂಭ್ರಮದಲ್ಲಿ ಇರಬೇಕಿದ್ದಂತಹ ಮನೆಯಲ್ಲಿ ಈಗ ನೀರವ ಮೌನ ಆವರಿಸಿದೆ. ಪತಿಯನ್ನ ನೆನೆದು ಪತ್ನಿ ಸಹನ ಕಣ್ಣೀರಾಗ್ತಾ ಇದ್ದು ಕೋಣೆಯಿಂದ ಅವರು ಹೊರಗೆ ಬಂದಿಲ್ಲ ಅನ್ನೋ ಮಾಹಿತಿ ಇದೆ. ಇನ್ನು ಮೊದಲ ವಿವಾಹ ವಾರ್ಷಿಕೋತ್ಸವಕ್ಕೆ ರೇಣುಕಾ ಸ್ವಾಮಿ ಮೊದಲೇ ಪ್ಲಾನ್ ಮಾಡಿಕೊಂಡಿದ್ದಂತೆ, ಅಂದರೆ ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು ಅಂತ. ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಕೂಡ ರೇಣುಕಾ ಸ್ವಾಮಿ ಕುಟುಂಬದವರೊಟ್ಟಿಗೆ ಹೇಳಿದ್ರಂತೆ. ಅದಕ್ಕಾಗಿ ಒಂದು ವ್ಯವಸ್ಥೆನೂ ಕೂಡ ಆತ ಮಾಡಿದ್ನಂತೆ. ಇನ್ನು ಮಗನನ್ನ ನೆನೆದು ತಂದೆ ಕಾಶಿನಾಥ್ ಕಣ್ಣೀರಿಟ್ಟಿದ್ದಾರೆ. ಮಗ ಇದ್ದಿದ್ರೆ ದೊಡ್ಡದಾಗಿ ನಾವು ಆಚರಣೆ ಮಾಡ್ತಾ ಇದ್ವಿ, ಆದರೆ ಇಂದಿನ ದಿನ ನಮಗೆ ಈ ದುಃಖನ ತಡೆಯೋಕ್ಕಾಗ್ತಿಲ್ಲ ಅಂತ ನ್ಯೂಸ್ ಫಸ್ಟ್ ಜೊತೆ ಒಂದು ಮಾತನ್ನ ಹೇಳ್ಕೊಳ್ತಾ ಅವರು ಭಾವುಕರಾದರು. ಒಂದು ಎಕ್ಸ್ಕ್ಲೂಸಿವ್ ರೇಣುಕಾ ಸ್ವಾಮಿ ಅವರ ವಿವಾಹೋತ್ಸವದ ಒಂದು ಸಂಭ್ರಮವನ್ನು ನೋಡ್ತಾ ಇದ್ದೀರಿ. ಯಾವ ರೀತಿ ಒಂದು ವರ್ಷದ ಹಿಂದೆ ಆ ಇಡೀ ಮನೆಯಲ್ಲಿ ಒಂದು ರೀತಿ ಸಂಭ್ರಮ ಮನೆ ಮಾಡಿತ್ತು. ಮಗ ಮದುವೆ ಆಗ್ತಿದ್ದಾನೆ ಹಾಗೂ ಹೊಸ ಸೊಸೆ ಮನೆಗೆ ಬರ್ತಿದ್ದಾಳೆ. ಈ ಸಂತಸ ಅವರ ಮನೆಯಲ್ಲಿ ಎಸ್ಪೆಷಲಿ ಅವರ ತಂದೆ ತಾಯಿಯಲ್ಲಿತ್ತು. ಆದರೆ ಅದನ್ನು ಒಂದು ವರ್ಷ ಫಾರ್ವರ್ಡ್ ಮಾಡಿ ನೋಡಿದಾಗ ಈಗ ರೇಣುಕಾ ಸ್ವಾಮಿನೇ ಆ ಮನೆಯಲ್ಲಿಲ್ಲ. ಅಂದರೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಮಗ ಬರ್ಬರವಾಗಿ ಹತ್ಯೆ ಆಗ್ತಾನೆ ಅಂತ ಒಂದು ಕಟು ಸತ್ಯ ಇದೆಯಲ್ಲ, ಅದು ಯಾವುದೇ ತಂದೆ ತಾಯಿಗೂ ಅರಗಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ಯಾವತ್ತಿಗೂ ಕೂಡ ಅವರು ಈ ಭೂಮಿ ಮೇಲೆ ಇರೋವರೆಗೂ ಆ ಒಂದು ಶೋಕ ಕಾಡ್ತಾನೆ ಇರುತ್ತೆ. ಆದರೆ ಈ ದೃಶ್ಯಾವಳಿಗಳು ಎಕ್ಸ್ಕ್ಲೂಸಿವ್ ಆಗಿ ನೀವು ನೋಡ್ತಾ ಇದ್ದೀರಿ ನ್ಯೂಸ್ ಫಸ್ಟ್ನಲ್ಲಿ. ರೇಣುಕಾ ಸ್ವಾಮಿ ಅವರ ಮದುವೆಯ ಸಂಭ್ರಮ ಯಾವ ರೀತಿ ಇತ್ತು. ಬಹುಶಃ ಇವತ್ತು ಅವ್ರು ಇದ್ದಿದ್ರೆ ಇವತ್ತು ಅವ್ರಿಗೆ 1 ವರ್ಷ ಕಂಪ್ಲೀಟ್ ಆಗ್ತಿತ್ತು. ಅಂದರೆ ಅವರ ಮದುವೆ ಸಂಭ್ರಮಕ್ಕೆ ಆ್ಯನಿವರ್ಸರಿಯಾಗಿ ಇವತ್ತು 1 ವರ್ಷ ಕಂಪ್ಲೀಟ್ ಆಗ್ತಾ ಇತ್ತು. ಆದರೆ ದುರಾದೃಷ್ಟವಶಾತ್ ಒಂದು ಮೆಸೇಜ್ ಮಾಡಿದಂತಹ ತಪ್ಪಿಗೆ ಈ ರೀತಿ ಭೀಕರವಾಗಿ ಹತ್ಯೆ ಆಗುವಂತಹ ಪರಿಸ್ಥಿತಿ, ಆ ಒಂದು ದುರ್ವಿಧಿ ರೇಣುಕಾ ಸ್ವಾಮಿಗೆ ಬಂದಿತ್ತು. ಇವತ್ತು ಆ ಕುಟುಂಬದೊಟ್ಟಿಗೆ ಅವರು ಇಲ್ಲ. ಆದರೆ ಆ ಒಂದು ಸಂಭ್ರಮ ಇದೆಯಲ್ಲ, ಅವರ ಕಣ್ಣಿಗೆ ಕಟ್ಟಿದ ಹಾಗೆ ಇರುತ್ತೆ. 1 ವರ್ಷದ ಹಿಂದೆ ಮಗ ಯಾವ ರೀತಿ ಮದುವೆ ಆದ, ಆತನ ಮದುವೆಯನ್ನು ಎಷ್ಟು ವಿಜೃಂಭಣೆಯಿಂದ ಮಾಡಿದ್ವಿ ಅಂತ ಇವತ್ತಿಗೂ ಅವರ ತಂದೆ ತಾಯಿಗೆ ಆ ನೆನಪುಗಳು ಮೆಲ್ಕು ಹಾಕ್ತಾರೆ. ಆದರೆ ಮತ್ತೊಂದು ಕಡೆ ದುಃಖ ಏನಪ್ಪ ಅಂತಂದರೆ ಮಗನೇ ಇಲ್ಲ. ಸೊ ಒಂದು ಮೆಸೇಜ್ ಕಳಿಸಿದಂಥ ವಿಚಾರಕ್ಕಾಗಿ ಡಿ ಗ್ಯಾಂಗ್ ಅಟ್ಟಹಾಸಕ್ಕೆ ಬರ್ಬರವಾಗಿ ಬೆಂಗಳೂರಿನ ಸುಮನಹಳ್ಳಿ ಬಳಿ ಅವರು ಒಂದು ಹತ್ಯೆ ಆಗ್ತಾರೆ. ಸೊ ಆ ಒಂದು ಶೋಕ ಈಗ ಸದ್ಯಕ್ಕೆ ತಂದೆ ತಾಯಿ ಕಾಡ್ತಾ ಇದೆ. ಒಂದು ವರ್ಷ ಆನಿವರ್ಸರಿ ಆದಮೇಲೆ ಏನು ಮಾಡಬೇಕು? ಫಸ್ಟ್ ಆನಿವರ್ಸರಿ ಎಲ್ಲರೂ ಕೂಡ ಸ್ಪೆಷಲ್ ಇರುತ್ತೆ. ಹಾಗಾಗಿ ರೇಣುಕಾ ಸ್ವಾಮಿ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಫಸ್ಟ್ ಆನಿವರ್ಸರಿ ಬರ್ತಾ ಇದೆ. ಯಾವ ಥರ ಪ್ಲ್ಯಾನ್ ಮಾಡಬೇಕು ಎಲ್ಲವನ್ನು ಕೂಡ ನೀಟಾಗಿ ಮಾಡಿದರು. ಜೊತೆಗೆ ದೇವಸ್ಥಾನಕ್ಕೆ ಹೋಗೋಣ, ಎಲ್ಲ ರೆಡಿಯಾಗಿರಿ, ಮೊದಲನೇ ವರ್ಷದ ಆನಿವರ್ಸರಿನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಖುದ್ದು ತಂದೆ ತಾಯಿ ಪತ್ನಿ ಹಾಗೂ ಕುಟುಂಬದವರೊಟ್ಟಿಗೆ ರೇಣುಕಾ ಸ್ವಾಮಿ ತಿಳಿಸಿದ್ರಂತೆ. ಇದರ ಕುರಿತಾಗಿ ಎಕ್ಸ್ಕ್ಲೂಸಿವ್ ಆಗಿ ಅವರ ತಂದೆ ಶಿವನಗೌಡ ಅವರು ಭಾವುಕರಾಗಿ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಯಾವುದೇ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ಐತಿಹಾಸಿಕ ಸಿಚುವೇಶನ್ಗಳಿರ್ತಾವೆ, ಘಟನೆಗಳು ಒಂದು ರೀತಿ ಮೆಮೊರಬಲ್ ಆಗಿರ್ತವೆ. ಮದುವೆ ಕೂಡ ಅದರಲ್ಲಿ ಒಂದು. ರೇಣುಕಾ ಸ್ವಾಮಿ ಮದುವೆ ವಿಚಾರಕ್ಕೂ ಆ ಒಂದು ಸಂಭ್ರಮ ಇತ್ತು, ಆತನಿಗೆ ಖುಷಿ ಇತ್ತು. ನಾನು ಮದುವೆ ಆಗಿ 1 ವರ್ಷ ಆಗ್ತಾ ಇದೆ, ಗ್ರ್ಯಾಂಡಾಗಿ ಆಚರಿಸಬೇಕು, ಮನೆಯವರೊಟ್ಟಿಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಎಲ್ಲ ರೆಡಿಯಾಗಿರಿ ಅಂತ ಪಕ್ಕಾ ಪ್ಲ್ಯಾನ್ ಮಾಡಿ ತನ್ನ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಯಾವ ರೀತಿ ಆಚರಣೆ ಆಗಬೇಕು ಅಂತ ಎಲ್ಲವನ್ನು ಕೂಡ ರೇಣುಕಾ ಸ್ವಾಮಿ ಪಿನ್ ಟು ಪಿನ್ ಅದನ್ನೆಲ್ಲವನ್ನು ಕೂಡ ಪ್ಲ್ಯಾನ್ ಮಾಡಿ ಮನೆಯವ್ರಿಗೂ ಕೂಡ ತಿಳಿಸಿದ್ರಂತೆ. ಸೊ ಎಲ್ಲರೂ ಇವತ್ತಿನ ದಿನ ಅಂದ್ಕೊಂಡಂತೆ ಆಗಿದ್ದಿದ್ರೆ, ರೇಣುಕಾ ಸ್ವಾಮಿ ಅವರು ಇದ್ದಿದ್ದರೆ ಎಲ್ಲರೂ ಖುಷಿಯಾಗಿ ದೇವಸ್ಥಾನಕ್ಕೆ ಹೋಗಿ ಒಂದು ಒಳ್ಳೆ ಔಟಿಂಗನ್ನು ಮಾಡಿಕೊಂಡು ಇವತ್ತು ವಾಪಸ್ ಮನೆಗೆ ಬರ್ತಾಯಿದ್ರು. ಆದರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಈ ದೃಶ್ಯ 1 ವರ್ಷದ ಹಿಂದೆದ್ದು.
ಆದರೆ ಅದನ್ನು ನೀವು ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡಿದ್ರೆ ಮೇನ್ ಆ ವ್ಯಕ್ತಿ ಏನಿದ್ದಾನೆ, ಈ ಒಂದು ದೃಶ್ಯದಲ್ಲಿ ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗಬೇಕಿದ್ದ ಆ ವ್ಯಕ್ತಿ ಆತನೇ ಈಗ ಕುಟುಂಬದವರೊಟ್ಟಿಗಿಲ್ಲ, ಈ ಭೂಮಿ ಮೇಲೆ ಇಲ್ಲ. ಅದು ಯಾರಿಗೆ ಆದರೂ ಕೂಡ ಒಂದು ನೋವನ್ನು ತರಿಸುವಂತಹ ಸಂಗತಿ. ಆದರೆ ನಮಗೆ ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಅನ್ಸೋದೇನಪ್ಪ ಅಂತಂದರೆ, ಇಷ್ಟೆಲ್ಲ ಆಸೆ ಇಟ್ಕೊಂಡಿದ್ದಂಥ ರೇಣುಕಾ ಸ್ವಾಮಿ, ಅಂದರೆ ಪತ್ನಿ ಗರ್ಭಿಣಿ ಇದ್ದಾಳೆ, ಮೊದಲನೇ ವರ್ಷದ ಆ್ಯನಿವರ್ಸರಿ ಬೇರೆ, ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಂಥ ರೇಣುಕಾ ಸ್ವಾಮಿ ಬಾಳಲ್ಲಿ ಈ ಥರದೊಂದು ಕರಾಳ ದಿನ ಬರುತ್ತೆ, ನಾನು ಕೊಲೆ ಆಗಿ ಹೋಗ್ತೀನಿ ಅಂತ ಆತ ಯಾವತ್ತಾದರೂ ಅಂದ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇಷ್ಟೆಲ್ಲ ಕನಸನ್ನು ಕಂಡಿದ್ದಂಥ ರೇಣುಕಾ ಸ್ವಾಮಿಯ ಕನಸು ಕನಸಾಗೇ ಉಳಿದಿದೆ. ಕೊನೆಗೂ ಅದು ಈಡೇರಲೇ ಇಲ್ಲ. ಒಂದು ಕಡೆ ಮಗ ಇಲ್ಲ ಅನ್ನುವಂಥ ಒಂದು ದುಃಖದಲ್ಲಿ, ಶೋಕ ಸಾಗರದಲ್ಲಿ ತಂದೆ ತಾಯಿ ಇದ್ದರೆ, ಮತ್ತೊಂದು ಕಡೆ ಗಂಡನೇ ಇಲ್ಲ, ಈ ಮಗುಗಿನ್ ಯಾರು ದಿಕ್ಕು, ಮಗುನ ಯಾವ ರೀತಿ ಬೆಳೆಸಬೇಕು ಅಂತ ಪಾಪ ಆ ಹೆಂಡತಿ ಇನ್ನೊಂದು ಕಡೆ ತನ್ನ ಅಳ್ಳನ್ನು ತೊಡ್ಕೊಂಡು. ಆ್ಯಂಡ್ ಗೊತ್ತಿರೋ ಒಂದು ಮಾಹಿತಿ ಪ್ರಕಾರ ಮನೆಯಿಂದ ಹೊರಗಡೆನೇ ಬರ್ತಾ ಇಲ್ಲ, ರೂಮಿಂದನೇ ಆಚೆ ಬರ್ತಿಲ್ಲ ಅವರ ಪತ್ನಿ ಸಹನಾ. ಕಂಟಿನ್ಯೂಸ್ ಆಗಿ ಅಳ್ತಾನೆ ಇದ್ದಾರೆ. ಇವತ್ತು ಮೊದಲನೇ ವರ್ಷದ ಆ್ಯನಿವರ್ಸರಿ ಆಗಿರೋದ್ರಿಂದ ಬಹುಶಃ ಇನ್ನಷ್ಟು ದುಃಖವನ್ನು ಜಾಸ್ತಿ ಮಾಡುತ್ತೆ ಈ ಒಂದು ಸಂಗತಿ. ಇವತ್ತಿದ್ದಿದ್ರೆ ನಮ್ಮವ್ರ ಜೊತೆ ಇರ್ತಾಯಿದ್ರು, ಚೆನ್ನಾಗಿ ನಾವು ಸಂಭ್ರಮವನ್ನು ಆಚರಿಸ್ಬೋದಾಗಿತ್ತು, ಹೊರಗಡೆ ಹೋಗಿ ಇದನ್ನೆಲ್ಲವನ್ನು ಕೂಡ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು ಅಂತ. ಸೊ ಆ ಒಂದು ಸಂಗತಿಯನ್ನು ನೆನೆಸ್ಕೊಂಡಾಗ ಇನ್ನಷ್ಟು ದುಃಖ ಬರುತ್ತೆ, ಅದು ಸಹಜ ಕೂಡ. ಹಾಗೂ ಸಹನಾ ಅವರು ಮಾಹಿತಿಯ ಪ್ರಕಾರ ಅವರು ಮನೆಯಲ್ಲೇ ಇದ್ಕೊಂಡು ರೂಮಿಂದ ಹೊರಗಡೆ ಕೂಡ ಬರದೆ, ಯಾರ ಮಾತನ್ನೂ ಕೂಡ ಕೇಳದೆ ಅವರು ಕಣ್ಣೀರಿಡ್ತಿದ್ದಾರಂತೆ. ಎಂಥ ಒಂದು ಸಂಭ್ರಮಕ್ಕೆ ಎಂಥ ಒಂದು ಕಪ್ಪು ಚುಕ್ಕೆ ನೋಡಿ. ಸೊ ಅಷ್ಟೆಲ್ಲ ಖುಷಿ ನೀವು ಫ್ರೇಮಲ್ಲಿ ನೋಡ್ತಾ ಇದ್ದೀರಿ, ಯಾವ ರೀತಿ ಸುತ್ತಮುತ್ತ ಇರೋರೆಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಒಂದು ಮದುವೆ ಅಂದಮೇಲೆ ಅಫ್ಕೋರ್ಸ್ ಆ ಒಂದು ಸಹಜ ಖುಷಿ, ಆ ಸಂಭ್ರಮ ಇದ್ದೇ ಇರುತ್ತೆ. ಆ್ಯಂಡ್ ಆ ಸಂಭ್ರಮ ಒಂದು ವರ್ಷ ಆದಮೇಲೆ ಇಲ್ಲ ಅಂತಂದರೆ ಯಾವುದೇ ಜೀವಿ ಆಗಿದ್ರೂ ಕೂಡ ಅದನ್ನು ಅರಗಿಸ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ. ಸೊ ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಒಂದು ದುಃಖದ ಶೋಕ ಸಾಗರದಲ್ಲಿ ಈಗ ರೇಣುಕಾ ಸ್ವಾಮಿ ಕುಟುಂಬ ಮುಳುಗಿದೆ. ಹಾಗೂ ಆ ಎಕ್ಸ್ಕ್ಲೂಸಿವ್ ದೃಶ್ಯ, ಅಂದರೆ ಅವರ ಮದುವೆ ವಾರ್ಷಿಕೋತ್ಸವ ಸಮಾರಂಭಕ್ಕಿಂತ ಮುಂಚೆ ಅವರ ಮದುವೆ ಯಾವ ರೀತಿ ನಡೀತು, ಯಾವೆಲ್ಲ ಒಂದು ಶಾಸ್ತ್ರವನ್ನು ಮಾಡಲಾಗಿತ್ತು, ಸಂಭ್ರಮ ಯಾವ ರೀತಿ ಇತ್ತು, ಅದೆಲ್ಲವನ್ನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ನೀವು ನೋಡ್ತಾ ಇದ್ದೀರಿ. ಬಹುಶಃ ಆ ಸಂಭ್ರಮಕ್ಕಿಂತ ಇವತ್ತಕ್ಕಸ್ಮಾತ್ ರೇಣುಕಾ ಸ್ವಾಮಿ ಇದ್ದಿದ್ದರೆ ಅವರ ಖುಷಿ ಇನ್ನಷ್ಟು ಜಾಸ್ತಿ ಆಗ್ತಾ ಇತ್ತು. ಎರಡೆರಡು ಖುಷಿ, ಒಂದು ಕಡೆ ಮದುವೆ ವಾರ್ಷಿಕೋತ್ಸವ ಮೊದಲನೇದು, ಅದು ಒಂದು ಖುಷಿ. ಮತ್ತೊಂದನೇದು ಪತ್ನಿ ಗರ್ಭಿಣಿಯಾಗಿದ್ದಾಳೆ, ಇನ್ನೊಂದು ಕೆಲವೇ ತಿಂಗಳಲ್ಲಿ ಆಕೆ ಒಂದು ಮಗುವಿಗೆ ಜನ್ಮ ಕೂಡ ಕೊಡ್ತಾಳೆ. ಇದಕ್ಕಿಂತ ಒಂದು ಖುಷಿ ಒಬ್ಬ ಗಂಡು ಅಥವಾ ಒಬ್ಬ ಗಂಡಸಿನ ಜೀವನದಲ್ಲಿ ಇನ್ನೇನಿರೋಕ್ಕೆ ಸಾಧ್ಯ? ಒಬ್ಬ ಗಂಡನಿಗಿರುವಂಥ ಖುಷಿನೇ ಅದು, ಮನೆಯವರೊಟ್ಟಿಗಿರಬೇಕು, ಒಳ್ಳೆಯ ಜೀವನ ನಡೆಸಬೇಕು ಅಂತ. ಆ ಎಲ್ಲ ಕನಸನ್ನು ಕೂಡ ರೇಣುಕಾ ಸ್ವಾಮಿ ಕಂಡಿದ್ರು. ಹಾಗೂ ಅದೇ ಥರ ಮೊದಲನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅಂತ ಕೂಡ, ಅಥವಾ ಯಾವ ರೀತಿ ನಡಿಬೇಕು ಅಂತ ಮುಂಚಿತವಾಗಿಯೇ ಪ್ಲ್ಯಾನ್ ಮಾಡಿದರು. ಆದರೆ ಇದೇ ತಿಂಗಳ 8ನೇ ತಾರೀಕು ಅವರು ಬರ್ಬರವಾಗಿ ಹತ್ಯೆ ಆಗ್ತಾರೆ. ಬಹುಶಃ ಆ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಆ ಒಂದು ಥಾಟ್ ಬಂದಿರುತ್ತೆ ಅನಿಸುತ್ತೆ, ನನ್ನ ಹೆಂಡತಿ, ನನ್ನ ಕುಟುಂಬ, ನನ್ನ ಮಗು ಅಂತ. ಆದರೆ ಭೀಕರವಾಗಿ ಹತ್ಯೆಯಾದಂಥ ರೇಣುಕಾ ಸ್ವಾಮಿ ಕುಟುಂಬ ಈಗ ಶೋಕ ಸಾಗರದಲ್ಲಿ ಮುಳುಗಿದೆ. ಮಗ ಇಲ್ಲ, ಇವತ್ತು ಮೊದಲನೇ ವರ್ಷದ ಆ್ಯನಿವರ್ಸರಿ, ಏನು ಮಾಡೋದು ಅಂತ ಬಹುಶಃ ಅವರ ತಂದೆ ತಾಯಿಗೆ ಈ ದಿನ ಪೂರ್ತಿ ಆ ಒಂದು ಥಾಟ್ ಕಾಡಿರುತ್ತೆ. ಎಸ್ಪೆಷಲಿ ಅವರ ಮಡದಿಗೆ. ಇವತ್ತಿದ್ದಿದ್ರೆ ಬಹುಶಃ ಚೆನ್ನಾಗಿ ಮಾಡ್ಬೋದಾಗಿತ್ತು, ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು ಅಂತ. ಸೊ ದುರಾದೃಷ್ಟವಶಾತ್ ಆ ಒಂದು ಸಂಭ್ರಮಕ್ಕೆ ವಿಧಿ ಅವ್ರಿಗೆ ಅವಕಾಶನೇ ಕೊಟ್ಟಿಲ್ಲ. ಅವರ ಸಂಭ್ರಮ ಏನಿತ್ತು ಅದಿನ್ನಷ್ಟು ಜಾಸ್ತಿ ಆಗಬೇಕಿತ್ತು ಇವತ್ತು. ಆದರೆ ಸಂಭ್ರಮನೇ ಇಲ್ಲದೆ ಅಲ್ಲಿ ಸೂತಕದ ಛಾಯೆ ಬಹುಶಃ ಆ ಮನೆ ಅಷ್ಟೇ ಅಲ್ಲ, ಆ ಇಡೀ ಊರಿನಲ್ಲೂ ಕೂಡ ಆವರಿಸಿರುತ್ತೆ. ಯಾಕಂದರೆ ಪ್ರತಿಯೊಬ್ಬರೂ ಕೂಡ ಈ ಕೇಸ್ ರಾಜ್ಯವ್ಯಾಪಿ, ದೇಶವ್ಯಾಪಿ ಸದ್ದು ಮಾಡಿದಾಗ ರೇಣುಕಾ ಸ್ವಾಮಿಯನ್ನು ಪ್ರತಿಯೊಬ್ಬರು ಕೂಡ ನಮಗೆ ಗೊತ್ತಿರುವಂಥ ವ್ಯಕ್ತಿ ಅನ್ನೋ ರೀತಿಯಲ್ಲೇ ಆತನಿಗೆ ನ್ಯಾಯ ಸಿಗಬೇಕು ಅಂತ ಹೊರಗೆ ಬಂದು ಎಲ್ಲರೂ ಕೂಡ ಧ್ವನಿ ಎತ್ತಿದ್ರು. ಸೊ ಹೀಗಾಗಿ ಇಡೀ ಚಿತ್ರದುರ್ಗದ ಒಂದು ಊರೇನಿದೆ ರೇಣುಕಾ ಸ್ವಾಮಿಯವರ ಊರು, ಅಲ್ಲೂ ಕೂಡ ಈ ಒಂದು ಶೋಕ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹಾಗೂ ಸಂಬಂಧಿಕರಿರ್ಬೋದು, ಸ್ನೇಹಿತರಿರ್ಬೋದು ಸಂತೈಸುವಂಥ ಕೆಲಸವನ್ನು ಮಾಡಿದ್ರಾದರೂ ಪುತ್ರ ಶೋಕಂ ನಿರಂತರಂ ಅನ್ನೋ ರೀತಿ ತಂದೆ ತಾಯಿಗೆ ಈ ಕೊರಗು ಯಾವಾಗಲೂ ಇದ್ದೇ ಇರುತ್ತೆ. 2-3 ದಿನಗಳ ಹಿಂದೆ ಅಷ್ಟೇ ಅವರು CM ಅವ್ರನ್ನೂ ಕೂಡ ಭೇಟಿ ಮಾಡಿದರು. ಆಗಲೂ ಅಷ್ಟೇ ದುಃಖದಲ್ಲಿ ಅವ್ರ ತಾಯಿ ಅಳ್ತಾ ಇದ್ರು, ಭಾವುಕರಾಗಿ ಅಂಗಲಾಚಿ ಬೇಡ್ಕೊಂಡ್ರು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ. ಸೊ ಯಾವತ್ತಿಗೂ ಕೂಡ ಆ ಒಂದು ಶೋಕ ಕಮ್ಮಿ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಮರೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದರ ಜೊತೆಗೆ ಕಟ್ಕೊಂಡಿರೋ ಗಂಡನ ಜೊತೆ 100 ಕಾಲ ಸುಖವಾಗಿ ಬಾಳು ಅಂತ ಹೇಳಿ ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ಆದರೆ 1 ವರ್ಷ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆನೇ ಕಟ್ಕೊಂಡಿರುವಂಥ ಪತಿ ಇಲ್ಲ ಅಂತಂದರೆ ಯಾವುದೇ ಪತ್ನಿಗಾದರೂ ಕೂಡ ಅದೊಂದು ರೀತಿ ದುಃಖದ ಒಂದು ಸನ್ನಿವೇಶ. ಹಾಗೂ ಆ ದುಃಖದಲ್ಲಿ ಈಗ ರೇಣುಕಾ ಸ್ವಾಮಿಯ ಪತ್ನಿ ಸಹನಾ ಈಗ ಇದ್ದಾರೆ. 1 ವರ್ಷದ ಹಿಂದೆ ಯಾವ ರೀತಿ ಅವರ ಮದುವೆ ವಿಜೃಂಭಣೆಯಿಂದ ಆಯಿತು, ಸಂತೋಷದಿಂದ ಆಯಿತು, ಸಂತಸದಿಂದ ಕೂಡಿತ್ತು ಅನ್ನೋ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಈಗ ನೀವು ನ್ಯೂಸ್ ಫಸ್ಟ್ ಮುಖಾಂತರ ಗಮನಿಸ್ತಾ ಇದ್ದೀರಿ. ಆ ಶಾಸ್ತ್ರಗಳಿರ್ಬೋದು,
ಸಂಪ್ರದಾಯಗಳನ್ನ ಪಾಲನೆ ಮಾಡೋದಿರ್ಬೋದು, ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಇವತ್ತು ಐ ಥಿಂಕ್ ಅವರ ಮನೆಯವ್ರಿಗೆ, ಅವರ ಸಂಬಂಧಿಕರಿಗೆ, ಎಸ್ಪೆಷಲಿ ಅವರ ಮಡದಿಗೆ ಈ ಪ್ರತಿಯೊಂದು ಕ್ಷಣ ಕೂಡ ಅವರಿಗೆ ಕಾಡುತ್ತೆ. ಮೆಲ್ಕು ಹಾಕುವಂಥ ಒಂದು ವಿಷಯ ಅಲ್ಲ ಇದು, ಕಾಡ್ತಾ ಇರುತ್ತೆ. ಈ ರೀತಿ ಇತ್ತು, ಈ ರೀತಿ ಬಂದ್ವಿ, ಈ ರೀತಿ ಶಾಸ್ತ್ರಗಳಾಯಿತು, ಈ ರೀತಿ ನಮ್ಮ ಸಂಭ್ರಮ ಇತ್ತು, ಅದೆಲ್ಲವೂ ರೀಕಾಲ್ ಆಗ್ತಾ ಇದ್ದಾಗ ಆ ದುಃಖ ಇನ್ನಷ್ಟು ಜಾಸ್ತಿ ಆಗುತ್ತೆ. ಬಹುಶಃ ಒಂದಂತೂ ನಾವು ಈ ಒಂದು ವೇದಿಕೆ ಮುಖಾಂತರ ಕೇಳ್ಕೊಳ್ಬೋದು, ಏನು ಅಂತಂದರೆ ಅವರ ಕುಟುಂಬಕ್ಕೆ ದೇವರು ದುಃಖ ಭರಿಸುವಂಥ ಶಕ್ತಿಯನ್ನು ಕೊಡಲಿ, ಹಾಗೂ ಮೃತ ರೇಣುಕಾ ಸ್ವಾಮಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ಆಗಲೇ ಹೇಳ್ತಿದ್ದ ಹಾಗೆ ಪುತ್ರ ಶೋಕಂ ನಿರಂತರಂ ಅಂತ, ಅದೇ ಥರ ರೇಣುಕಾ ಸ್ವಾಮಿಯವರ ತಂದೆಗೆ ಎಷ್ಟೇ ದಿನ ಆದರೂ ಆ ಒಂದು ಶೋಕ ಕರಗೋದಿಲ್ಲ. ಅಂದರೆ ಮಗ ನಮ್ಮ ಜೊತೆ ಇಲ್ವಲ್ಲ ಅನ್ನುವಂಥ ದುಃಖ ಕಾಡ್ತಾನೆ ಇರುತ್ತೆ. ಒಂದು ದುಃಖದ ಮಧ್ಯೆ ಜೊತೆಗೆ ಇವತ್ತು ರೇಣುಕಾ ಸ್ವಾಮಿ ಅವರ ಮದುವೆಯ ಆ್ಯನಿವರ್ಸರಿ ಆಗಿರೋದ್ರಿಂದ ಈ ಒಂದು ಟೈಮ್ಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ದಿನಕ್ಕೆ ಸಂಬಂಧಪಟ್ಟಂತೆ ಅವರು ದುಃಖದಿಂದ ನ್ಯೂಸ್ ಫಸ್ಟ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. ಪ್ಲ್ಯಾನ್ ಅಂದ್ರೆ ಗಂಡ ಹೆಂಡತಿ ಮಾಡ್ಕೊಂಡು ಆಮೇಲೆ ನಮಗೆ ಹೇಳಿ ಇದು ಮಾಡೋರಿದ್ರು, ಏನು ಹೋಗ್ಬೇಕು ಏನು ಮಾಡ್ಬೇಕು ಅಂತ ಮಾಡ್ಕೊಳಕ್ಕೆ ಅವರೆಲ್ಲ ಮಾತಾಡ್ಕೊಂಡಿದ್ರು. ನಾವೆಲ್ಲರ ಶನಿವಾರ ಹೆಂಗೂ ಇವತ್ತು ಶುಕ್ರವಾರ ರಜೆ ಇರುತ್ತೆ, ಹಿಂಗಾಗಿ ನಾವೆಲ್ಲ ಹೊರಗಡೆ ಹೋಗೋಕೆ ಒಂದು ಪ್ಲ್ಯಾನ್ ಮಾಡಿದ್ದಂದರೆ ಅವ್ರವರೇ ಮಾತಾಡ್ಕೊಂಡು ಮನಸ್ಸಿನಲ್ಲಿ ಮಾಡ್ಕೊಂಡಿದ್ದಾರೆ. ನಮಗೇನು ತಿಳಿಸಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಮಾಡಬೇಕು, ಎಲ್ಲ ಅಜ್ಜಿಗೆ ಏನು ಮಾಡಬೇಕು, ನಮಗೇನು ಮಾಡಬೇಕು ಎಲ್ಲ ಅವರು ಮಾತಾಡೋಕ್ಕೆ ಒಂದು ಪ್ಲ್ಯಾನ್ ಮಾಡ್ತಿದ್ರು. ಅಷ್ಟರೊಳಗೇ ಈ ಘಟನೆ ನಡೆದು ಹೋಗ್ಬಿಟ್ಟಿದೆ. ಇವತ್ತಂತೂ ನಮಗೆ ಯಾವುದೇ ಏನು ಆಹಾರ ಸೇರ್ತಿಲ್ಲ, ನೀರು ಸಿಗ್ತಿಲ್ಲ, ಬರೀ ಅದೇ ದಿನ ನೆನಪು ಬರ್ತೈತಿ. ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಡೇನೆ ನಮ್ಮ ಸೊಸೆ ಅಂತೂ ಪೂರ್ತಿ ಹಾಕಿ ಮಕ್ಕಂಡೇ ಬಿಟ್ಟಾಳೆ. ಮೊದಲಿಂದ ಬೆಳಗಿನಿಂದನೂ ಇದೇನೇ ಇಲ್ಲ. ಹೀಗಾಗಿ ಏನು ಮಾಡ್ತಿದ್ರೋ ಏನು ಬಿಡ್ತಿದ್ರೋ ಗೊತ್ತಿಲ್ಲ, ಅಂತೂ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು, ಖುಷಿಯಾಗಿ ಮಾಡಬೇಕು. ಎಲ್ಲ ನಮ್ಮ ಅಜ್ಜಿಗೆ, ತಂದೆ ತಾಯಿಗೆ, ಎಲ್ಲ ಫ್ರೆಂಡ್ಸ್ ಸರ್ಕಲ್ಲು ಎಲ್ಲ ಹೇಳ್ಕೊಂಡು ಅಡ್ಡಾಡ್ತಿದ್ನಂತ ಕಾಣುತ್ತೆ. ಅವರು ಕೂಡ ಹೇಳಿದರು ಎಲ್ಲ ಮಾಡ್ಬೇಕಂತ ಇದ್ದ, ನಾವು ಪಾರ್ಟಿ ಗೀಟಿ ಕೊಡಪ್ಪ, ಹೋಟ್ಲಿಗೆ ತಿನ್ನಿಸು ಅಂತಂದು ಹೇಳ್ತಾ ಇದ್ವಿ ಅಂತಂದು ಅವರು ಒಬ್ಬರು ಸಿಕ್ಕರು ಯಾರೇ ಹೇಳಿದ್ರು ಅಂತ. ಹಂಗೆ ಮಾಡ್ತಾಯಿದ್ವಿ. ಇವತ್ತು ಭಾಳ ನಮಗೆ ಕೆಟ್ಟ ದಿನ ನಮ್ಗೆ ಇವತ್ತು ಆ್ಯಕ್ಚುಲಿ ನಮಗೆ, ಯಾಕಂದರೆ ಅದು ಮರುಕಳಿಸ್ಕೊಂಡು ನೆನಪು ಬರ್ತಾಯಿತ್ತಲ್ಲ, ಭಾಳ ಕಷ್ಟ ಆಗ್ತಾಯಿದೆ ತಡ್ಕೊಳಕ್ಕೆ. ಖಂಡಿತ ದೊಡ್ಡದಾಗಿ ಆ್ಯನಿವರ್ಸರಿ ಮಾಡ್ಕೊಂತ ಇದ್ದೀವಿ, ಹಾಗೇ ಆಗ್ತಿತ್ತು. ನಾವು 10 ಜನ ಕರೆದು, ಫ್ರೆಂಡ್ಸ್ ಕರೆದು, ಫ್ಯಾಮಿಲಿ ಎಲ್ಲ ಇದು ಮಾಡ್ಬೇಕಂತ ಅವ್ರ ಮನಸ್ಸಿನಲ್ಲಿ ಆದರೆ ದುರ್ದೈವಶಾತ್ ಆಗಿಲ್ಲ. ಹೀಗಾಗಿ ನಮಗೆ ಇವತ್ತು ಭಾಳ ದೊಡ್ಡ ವಿಷಾದ ದಿನ ನಮಗೆ ಇವತ್ತು. ನಮಗೆ ಇವತ್ತಿನ ದಿನ ನಾವು ತಡ್ಕೊಳಕ್ಕೆ ಆಗ್ತಿಲ್ಲ. ಇವತ್ತೆಲ್ಲ ಚಿತ್ರಣ ಎಲ್ಲ ಮದುವೆ ದಿನದಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ನೆನಪು ಬರ್ತವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.